ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಏನು ಅಂತಂದರೆ, ನಾನು BML ಉದ್ಯೋಗಿ MP ಉದಯನಾರಾಯಣ. ನಾನು KGF ಅಲ್ಲಿ ಕೆಲಸಕ್ಕೆ ಸೇರಿದೆ 1972ನೇ ಇಸ್ವಿನಲ್ಲಿ. 1985 ಇಸ್ವಿಗೆ ಮೈಸೂರಿಗೆ ಬಂದೆ. 2002ನೇ ಇಸ್ವಿನಲ್ಲಿ ಮೈಸೂರು ಬಿಟ್ಟೆ ಅನ್ನೋದಕ್ಕೆ ಬೇಕಾದಷ್ಟು ರೀಸನ್ಗಳು, ಟೆಕ್ನಿಕಲ್ ಗ್ರೌಂಡ್ಸ್ ಇದೆ. ಅದನ್ನೆಲ್ಲ ರಾಜಕೀಯ ಹೊಲಸೆದ್ದು ಹೋಗುತ್ತೆ. ಆ ದೃಷ್ಟಿಯಿಂದ ಬರೀ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ. ಏನಾಯಿತು, ತಾಂತ್ರಿಕ ಕಾರಣಗಳಿಂದ ನನ್ನ ರೆಸಿಗ್ನೇಷನ್, ನನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದವರು ನಮ್ಮ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್, ಅಂದಿನ ಕಾಲದಲ್ಲಿ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂಥ ಅಂಥವರು. ಮತ್ತೇನು ಅಂತಂದ್ರೆ, ಅನೇಕ ಬಾರಿ ನಾನು ಸಬ್ಮಿಟ್ ಮಾಡಿದ್ದೆ ಏನು ರಾಜೀನಾಮೆಯನ್ನು, ರೆಸಿಗ್ನೇಷನ್ ಡಿಪಾರ್ಟ್ಮೆಂಟಲ್ಲಿ, ಫ್ಯಾಕ್ಟ್ರಿನಲ್ಲಿ, ಪರ್ಸನಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಜನರಲ್ ಮ್ಯಾನೇಜರ್ ಇರ್ಬೋದು, ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಇರ್ಬೋದು, ಇವರೆಲ್ಲ ರಿಜೆಕ್ಟ್ ಮಾಡಿದ್ರು. ನಿನ್ನಂಥ ಅಸೆಟ್ನ ನಾವು ತಳ್ಕೊಳ್ಳೋದಕ್ಕೆ ರೆಡಿ ಇಲ್ಲಪ್ಪ, ನೀನು ತುಂಬ ಪ್ರಾಮಾಣಿಕ ಇದೆಯಾ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀಯಾ, ತುಂಬ ಚೂಟಿಯಾಗಿದೆಯಾ ಅಂತ ಹೇಳಿಬಿಟ್ಟು ನಾನು ರೆಸಿಗ್ನೇಷನ್ ವಾಪಸ್ ಕೊಡೋರು. ಹಾಗಾಗಿ ಏನಾಯಿತು, ಅನಿವಾರ್ಯವಾಗಿ ನಾನು ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ರೆಸಿಗ್ನೇಷನ್ ಕೊಡಬೇಕಾಯ್ತು. ಅವರು ರೆಸಿಗ್ನೇಷನ್ನ ಅಕ್ಸೆಪ್ಟ್ ಮಾಡಿದ್ರು. ಇದ್ರ ಮಧ್ಯೆ ಒಂದು ನಡೀತು, ವಾಲಂಟ್ರಿ ರಿಟೈರ್ಮೆಂಟ್ ಅಂತಿತ್ತು. ವಾಲಂಟ್ರಿ ರಿಟೈರ್ಮೆಂಟ್ಗೂ ಪ್ರಯತ್ನ ಪಟ್ಟೆ, ಆದರೆ ಲೋಕಲ್ ಇದರಲ್ಲಿ ನಂದಾಗಲೇ ರೆಸಿಗ್ನೇಷನ್ ರಿಜೆಕ್ಟ್ ಆಗಿದ್ದರಿಂದ ವಾಲಂಟ್ರಿ ರಿಟೈರ್ಮೆಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಹೇಗಾದರೂ ಮಾಡಿ ಫ್ಯಾಕ್ಟ್ರಿನಲ್ಲಿ ಉಳಿಸ್ಕೋಬೇಕು ಅನ್ನೋದು ಮ್ಯಾನೇಜ್ಮೆಂಟ್, ಲೋಕಲ್ ಮ್ಯಾನೇಜ್ಮೆಂಟಿನ ಧರ್ಮ, ಅವ್ರ ಕರ್ತವ್ಯ ಆಗಿತ್ತು. ಹಾಗಾಗಿ ನನ್ನ ರೆಸಿಗ್ನೇಷನ್ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟ್ರಿಗೆ ಡೈರೆಕ್ಟಾಗಿ ಕಳಿಸಿದೆ. ಅವ್ರ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದು. ಇದು ನೋಡಿ, ಪಾಯಿಂಟ್ 1, ಎಪಿಸೋಡ್ 1 ನಾವು ಮಾಡಿಬಿಟ್ಟಿದ್ದೀವಿ. ನಾವು ಎಪಿಸೋಡ್ 2 ಅಂತ ಹೇಳಿದ್ರು ಬೇಸಿಕ್ ವಿಷಯಗಳನ್ನ ಹೇಳ್ತೀನಿ. ಏನು ಅಂತಂದರೆ, ನಮ್ಮ ಪ್ರಾಮಾಣಿಕತೆ ಬಗ್ಗೆ, ನಮ್ಮ ಇದ್ರ ಬಗ್ಗೆ, ಕಷ್ಟಪಟ್ಟು ಕೆಲಸ ಮಾಡೋದ್ರ ಬಗ್ಗೆ ಯಾರೂ ಇರ್ತಿರಲಿಲ್ಲ. ಹಾಗಾಗಿ ಅನೇಕ ಅವಾರ್ಡ್ಗಳು ಸಿಕ್ತು ನನಗೆ ಫ್ಯಾಕ್ಟ್ರಿನಲ್ಲಿ. ಅದೆಲ್ಲ ಗೌಣ ಆಗೋಯ್ತು. ಏನು ಅಂತಂದರೆ, ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿದ್ದು ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟ್ರು. ನಾನು 2002ರಲ್ಲಿ ರೆಸಿಗ್ನೇಷನ್ ಕೊಡ್ತೀನಿ. 2002ರಲ್ಲಿ ರೆಸಿಗ್ನೇಷನ್ ಕೊಟ್ಟರು ನನಗೆ PF, ಪೆನ್ಷನ್, ಭವಿಷ್ಯ ನಿಧಿ ನೋಡಿ, ಪ್ರಾವಿಡೆಂಟ್ ಫಂಡ್ ಅಂದರೆ ಭವಿಷ್ಯ ನಿಧಿ, ನನ್ನ ಭವಿಷ್ಯನೇ ಮೊಟಕುಗೊಳಿಸ್ಬಿಟ್ಟಿದ್ದಾರೆ ಇವರು. ಭಾರತ ಸರ್ಕಾರ ಅಂತ ಹೇಳ್ಬೋದು. ಭಾರತ ಸರ್ಕಾರ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, BML ಓನರ್ ಯಾರು ಅಂತ ಪ್ರಶ್ನೆ ಹಾಕ್ಕೋತಾ ಹೋದರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಪ್ರಧಾನಮಂತ್ರಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗುತ್ತೆ. ಇವರು 5 ವರ್ಷಕ್ಕೊಮ್ಮೆ ಎಲೆಕ್ಟ್ ಆದರೂ BML ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಏನಿದೆ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಯೂನಿಟ್ಗಳಿದೆ, ಆರ್ಮಿ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದೆ, ಇವರಿಗೆಲ್ಲ ಓನರ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾಗೆ ಏನಾಯಿತು ನೋಡಿ, ನಾನು 2002ರಲ್ಲಿ ರೆಸಿಗ್ನೇಷನ್ ಕೊಟ್ಟಿದ್ದು. 2002ರಲ್ಲಿ ರೆಸಿಗ್ನೇಷನ್ ಕೊಟ್ಟರೆ ನನಗೆ ಡಿಕ್ರೀಸ್ಡ್ ಅಮೌಂಟ್ ಪೆನ್ಷನ್ ಬರೋದು. ಫುಲ್ ಅಮೌಂಟ್ ಪೆನ್ಷನ್ ಬರಬೇಕು ಅಂತಂದರೆ 2009ವರೆಗೂ ಕಾಯಬೇಕಿತ್ತು. 2009ವರೆಗೂ ಕಾಯಬೇಕು ಅಂತಂದರೆ ನಾನು 2009ವರೆಗೂ ಕಾದು 25/5/2009ರಲ್ಲಿ ನನ್ನ ಪೆನ್ಷನ್ ಡಾಕ್ಯುಮೆಂಟ್ಗಳನ್ನ ಎಲ್ಲ ಏನು ಮಾಡಿದೆ, ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕಳಿಸಿದೆ. ಅದೇನಾಯಿತು, ಕಳೆದು ಹೋಯಿತು, ಏನಾಯಿತು ಗೊತ್ತಿಲ್ಲ. 22 ವರ್ಷ ಆಯಿತು ರೀ, ನನ್ನ ಪೆನ್ಷನ್ ಬಂದಿಲ್ಲ. ಇದು ಬನಾನಾ ರಿಪಬ್ಲಿಕ್ ಅಲ್ಲದೆ ಮತ್ತೇನು, ಬನಾನಾ ರಿಪಬ್ಲಿಕ್ ಆಗೋದು ಮಾತ್ರ ಈ ಥರಕ್ಕೆ ಸಾಧ್ಯ. ಅನೇಕ ಬಾರಿ BML ಲೋಕಲ್ ಯೂನಿಟ್ ಹತ್ರ ಹೋಗಿ ಬಂದೆ, ಪರ್ಸನಲಾಗಿ ಕೂತ್ಕೊಂಡು ಮಾತಾಡಿದೆ, ಜನರಲ್ ಮ್ಯಾನೇಜರ್ ಹತ್ರ ಕೂತ್ಕೊಂಡು ಮಾತಾಡಿದೆ, ಪರ್ಸನಲ್ ಡಿಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಮಾತಾಡಿದೆ, PF ಡಿಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಮಾತಾಡಿದೆ, ಇದಲ್ಲದೆ ಕಾರ್ಪೊರೇಟ್ ಆಫೀಸ್ಗೆ ಹೋಗಿ ಕೂತ್ಕೊಂಡು ಮಾತಾಡಿದೆ. ಏನು ಅಂತಂದರೆ, ಪ್ರತಿ ಸಾರಿನೂ ಹೇಳ್ತಿದ್ದೆ ನಾನು, ಸ್ವಾಮಿ ನನಗೆ ಮರವು ಜಾಸ್ತಿ, ನಮ್ಮ ಅಪ್ಪನಿಂದ ಬಂದಿರತಕ್ಕಂಥ ಆಸ್ತಿ ಮರವು ಜಾಸ್ತಿ ಆಗ್ಬಿಟ್ಟಿದೆ. ನಾನು ಜ್ಞಾಪಕ ಇಟ್ಕೊಂಡು ನೀವು ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ನ ಭರ್ತಿ ಮಾಡೋಕ್ಕಾಗೋದಿಲ್ಲ, ನಂಬರ್ 1. ನಂಬರ್ 2 ಏನು ಅಂದರೆ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ 25/5/2009 ನಿಮಗೆ ಕಳಿಸ್ಬಿಟ್ಟಿದ್ದೀನಿ. ಅದರ ದಾಖಲೆಗಳು ನೀವು ಇಟ್ಕೊಂಡಿದ್ದೀನಿ. ಎಲ್ಲ ದಾಖಲೆಗಳು ಕಳೆದೋಗಿದೆ, ಆದರೆ ಕೆಲವೊಂದು ದಾಖಲೆಗಳು ಇದೆ. ಈ ದಾಖಲೆಗಳು ಇದೆ ಅಂತಂದರೆ ಅದ್ರ ಮೇಲೆ ನೀವು ಪ್ರೋಸೆಸ್ ಮಾಡ್ಬೋದಲ್ಲ. ನೋಡಿ, ನಾವು ಇಂಡಿವಿಜುವಲ್ಲು, ನಾವು ಭಾಳ ಸಣ್ಣ ವ್ಯಕ್ತಿಗಳು, ಇಂಡಿವಿಜುವಲ್ ತೊಗೊಂಡ್ರೆ BML ಅತ್ಯಂತ ದೊಡ್ಡ ಸಂಸ್ಥೆ, ಪ್ರಪಂಚದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ. ಇದ್ರ ಮೇಲೆ ISO 9000 ಕಂಪನಿ, ISO 9000 2000 ಕಂಪನಿ. ಇದು ಜ್ಞಾಪಕ ಇಟ್ಕೋಬೇಕು. ISO 9000 ಕಂಪನಿ ಅಂತಂದರೆ ಪ್ರತಿಯೊಂದು ಆ್ಯಕ್ಷನ್ ಹಿಂದೆ, ಕಂಪ್ಯೂಟರ್ನ ಪ್ರತಿಯೊಂದು ಆ್ಯಕ್ಟಿವಿಟಿ ಹಿಂದೆ ಒಬ್ಬ ಮನುಷ್ಯ ಇರ್ತಾನೆ. ಏನಾದ್ರು ತಪ್ಪಾಯಿತು ಅಂತಂದರೆ ಮನುಷ್ಯನೇ ತಪ್ಪು ಮಾಡೋದು. ಈ ದೃಷ್ಟಿಯಿಂದ ಮನುಷ್ಯನನ್ನು ಇನ್ವಾಲ್ವ್ ಮಾಡಬೇಕು. ಪರ್ಸನಲ್ ಡಿಪಾರ್ಟ್ಮೆಂಟ್ನು ISO 9000ಗೆ ಇನ್ವಾಲ್ವ್ ಮಾಡಬೇಕು ಅಂತ ಜಾಸ್ತಿ ಒತ್ತು ಕೊಟ್ಟು ಇದು ಮಾಡಿದವ
ನನ್ನೇನು ಮಾಡಿದ್ರು, ಇಂಟರ್ನಲ್ ಆಡಿಟ್ರ್ ಮಾಡಿದರು. ಇಂಟರ್ನಲ್ ಆಡಿಟಿಂದ ಕಿತ್ತು ಹಾಕಿದ್ರು ನನ್ನ. ಇಷ್ಟೇ ಮಾಡಿದ್ದೆ. ಮ್ಯಾನೇಜ್ಮೆಂಟ್ ಏನು ಅಂತ, ಮ್ಯಾನೇಜ್ಮೆಂಟ್ ನೋಡಿ ಪ್ರತಿಯೊಂದು ಆ್ಯಕ್ಟಿವಿಟಿ ಹಿಂದೆ, ಪ್ರತಿಯೊಂದು ಆ್ಯಕ್ಷನ್ ಹಿಂದೆ ಮೆಷಿನ್ ಆಗಲಿ ಕಂಪ್ಯೂಟರ್ ಆಗಲಿ ಮನುಷ್ಯ ಇರ್ತಾನೆ. ಮನುಷ್ಯನ ಸರಿ ಮಾಡಿಬಿಟ್ರೆ ಎಲ್ಲ ಆ್ಯಕ್ಟಿವಿಟಿ ಸರಿ ಹೋಗುತ್ತೆ. ಆದರೆ ಏನು ಮಾಡಿದ್ರು ಇವರು ಎಲ್ಲ ಮುಚ್ಚಾಕೊಳ್ಳೋದಕ್ಕೋಸ್ಕರ ಮನುಷ್ಯರು ಮಾಡಿರ್ತಕ್ಕಂಥ ಪರ್ಸನಲ್ ಡಿಪಾರ್ಟ್ಮೆಂಟು HR ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಇವಾಗ. HR ಡಿಪಾರ್ಟ್ಮೆಂಟನ್ನು ISO 9000 ಸರ್ಟಿಫಿಕೇಷನ್ ಕೊಡೋ ಪ್ರೋಸೆಸ್ ಏನಿದೆ ಅದರಿಂದ ಹೊರಗಿಟ್ರು, ಮಿಕ್ಕಿದ್ದನ್ನೆಲ್ಲ ಒಳಗಿಟ್ರು. ಇದೇ ಅಲ್ಲೇ ಬನಾನಾ ರಿಪಬ್ಲಿಕ್ ಮಾಡ್ತಿರೋದು. ನಾನು ನೋಡಿ ಮಸ್ಕ್ಯಾಟ್ಗೆ ಹೋಗಿದ್ದೆ. ಮಸ್ಕ್ಯಾಟ್ ಅನ್ನೋದು ಒಂದು ದೇಶ, ಅಲ್ಲಿ ಒಮನ್ ದೇಶದಲ್ಲಿ ಮಸ್ಕ್ಯಾಟ್ ರಾಜಧಾನಿ. ಅಲ್ಲಿ ಹೋದಾಗ ಅಲ್ಲಿಂದ ಸಲಾಲ ಅಂತಂದ್ಬಿಟ್ಟು ವಾದಿ ಬಾನಿ ಖಾರೂಸ್ ಅಂತಂದ್ಬಿಟ್ಟು ಒಂದು ಗುಡ್ಡಗಾಡು ಕಣಿವೆ ಪ್ರದೇಶಕ್ಕೆ ಹೋದ್ವಿ. ಅಲ್ಲಿ ದಾಳಿಂಬೆ ಹಣ್ಣುಗಳು ಬಹಳ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಹೋದಾಗ ಆಳುಗಿಳಿದು ಹೋಗಬೇಕಿತ್ತು ಕಾರೊಳಗೆ. ಅಲ್ಲಿ ಹೋದ್ವಿ. ಅಲ್ಲಿ ಹೋಗಬೇಕಾದ್ರೆ ಒಂದು ದೊಡ್ಡ ಒಂದು ಫೀಲ್ಡ್ ಇತ್ತು. ಆ ಫೀಲ್ಡು ಹೊಲದ ಥರ ಇತ್ತು. ನಮ್ಮಲ್ಲಿ ಹೊಲಗಳಿರ್ತಾ ಅರ್ಥಲಿತ್ತು. ಅಲ್ಲೊಂದು ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟು ಹಾಳಾಗಿ ಹೋಗಿತ್ತು. ನಾನಲ್ಲಿ ಹುಚ್ಚ ಹೊಯ್ಯೋದಕ್ಕೆ ಇಳಿದೆ. ನನ್ನ ಮಗ ಹೇಳ್ದೆ, ಅಣ್ಣ ಒಳಗಡೆ ಹೋಗಬೇಡಿ, ಇಲ್ಲಿ ಸಾಬ್ರು ಭಾಳ ಡೇಂಜರು ಅಂತಂದ. ಹೋಗಲಿಲ್ಲ, ಹೊರಗೆ. ಬಟ್ ಗೇಟ್ ಒಳಗಡೆ ಅವನಿದ್ದ, ಹೊರಗಡೆ ನಾನಿದ್ದೆ. ಮಾತಾಡಿದೆ, ಏನಪ್ಪ ಇದು ಎಕ್ವಿಪ್ಮೆಂಟು ಎಲ್ಲಿಂದ ತೊಗೊಂಡಿದ್ದೀನಿ? ಅವನು ನೋಡಿ ಒಂದು ಬೈದ ಬೆಮ್ಮೆಲ್ಗೆ, ಯಾರೋ ನಮಗೆ ಟೋಪಿ ಹಾಕ್ಬಿಟ್ಟಿದ್ದಾರೆ ಸರ್, ಇದು 1 ವರ್ಷವೂ ಸರಿ ನಡೀಲಿಲ್ಲ, 3 ತಿಂಗಳು ಸರಿ ನಡೀಲಿಲ್ಲ, ಯಾವುದೋ ಸ್ಪೇರ್ಸ್ ಬರಬೇಕು, 1 ವರ್ಷ ಆದರೂ ಬಂದಿಲ್ಲ, ತುಕ್ಕಿಡ್ದು ಹೋಗ್ತಾ ಇದೆ, ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದು. ಈ ಥರ ಕಥೆಗಳನ್ನ ಕೇಳಿದ್ವಿ. ಇರಲಿ, ಇದೆಲ್ಲ ನಮ್ಮಿದಲ್ಲ, ಇದೆಲ್ಲ ಏನಾಗುತ್ತೆ ಉಪಕಥೆಗಳು. ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡಬೇಕು ಅಂತಂದ್ರೆ ಮಾತಾಡೋಕೆ ರೆಡಿ ಇದ್ದೀನಿ. ಮುಂದೆ ಯಾವಾಗಾದ್ರೂ ನೋಡೋಣ, ಸನ್ನಿವೇಶ ಬರ್ಬೋದು. ಈ ಪೆನ್ಷನ್ಗೆ ಬರಬೇಕು ಅಂತಂದರೆ 25/5/2009 ರಿಜಿಸ್ಟರ್ಡ್ ಪೋಸ್ಟ್ ವಿತ್ ಅಕ್ನಾಲಜ್ಮೆಂಟ್ ಡ್ಯೂನಲ್ಲಿ ನಾನು ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲಿಕೇಶನ್ನ ಫಿಲಪ್ ಮಾಡಿ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕಳಿಸಿದೆ. 22 ವರ್ಷ ಆಯಿತು, ಇನ್ನೂ ಪೆನ್ಷನ್ ಬಂದಿಲ್ಲ. ನಮ್ಮ ದೇಶವನ್ನು ಬನಾನಾ ರಿಪಬ್ಲಿಕ್ ಮಾಡ್ತಾ ಇದ್ದಾರೆ. ನಮ್ಮ ಸಿಸ್ಟಮ್ಮು, ಈ ಸಿಸ್ಟಮ್ ಅಂತ ಬಂದುಬಿಟ್ರೆ ನೋಡಿ ಇದೇನಾಗಿದೆ. 67 ವರ್ಷಗಳ ಕಾಲ ಕಾಂಗ್ರೆಸ್ ನಮ್ಮ ದೇಶವನ್ನು ಆಳುತ್ತೆ. 1947ರಿಂದ ಹಿಡಿದು 2014ನೇ ಇಸ್ವಿ ಅಂತ ಒಂದು ಘಟ್ಟ ಅದು. ಯಾಕೆಂದರೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಅಳಿದು ಹೋಗಿ BJP ಸಂಸ್ಕೃತಿ ಬಂದಿದೆ, ನರೇಂದ್ರ ಮೋದಿಯವ್ರ ಸಂಸ್ಕೃತಿ ಬಂದಿದೆ, ಪ್ರಾಮಾಣಿಕರ ಸಂಸ್ಕೃತಿ ಬಂದಿದೆ, ದೇಶಭಕ್ತರ ಸಂಸ್ಕೃತಿ ಬಂದಿದೆ, ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶಗಳು ಸಿಗ್ತಾ ಇದೆ, ಅಂಥ ಸಂಸ್ಕೃತಿ ಬಂದಿದೆ ಅಂತ ಹೇಳ್ಬೇಕು. ಇಂಥ ಸಂಸ್ಕೃತಿನ ಬೆಳೆಸಿದ್ದು ಕಾಂಗ್ರೆಸ್ನವರು. ಅಂಥ ಸಂಸ್ಕೃತಿಯಿಂದ ಇರ್ತಕ್ಕಂಥ ಜನಗಳು ನನ್ನ ರೆಕಾರ್ಡ್ ಹಾಳು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ. 22 ವರ್ಷ ಆಯಿತು, ನನಗಿನ್ನೂ ಪೇಮೆಂಟ್ ಬಂದಿಲ್ಲ. ಇದೇನಾಗಿದೆ, ಎಲ್ಲ ಡಾಕ್ಯುಮೆಂಟ್ಸ್ಗಳ್ನು ಕೊಟ್ಟುಬಿಟ್ಟಿದ್ದೀನಿ. ಡಾಕ್ಯುಮೆಂಟ್ಸ್ಗಳು ಕೊಟ್ಟಿರೋದ್ರಿಂದ ಇವರು ಡಾಕ್ಯುಮೆಂಟ್ಸ್ನ ಮತ್ತೆ ಕಳಿಸ್ತೀವಿ, ಭರ್ತಿ ಮಾಡಿಕೊಡಿ ಅಂತಾರೆ. ಎಲ್ಲಿಂದ ಕೊಡಬೇಕು? ಡೀಟೇಲ್ಸೇ ಇಲ್ಲ ನನ್ನ ಹತ್ರ. ಮರುವು ಜಾಸ್ತಿ. ನನಗೆ 22 ವರ್ಷ ಆಗೋಯ್ತು. ನನ್ನ ಹೆಂಡತಿ ಸತ್ತೋದ್ಲು, ನನ್ನ ಮಗಳು ಸತ್ತೋದ್ಲು, ನನ್ನ ಮಗ ಸತ್ತೋದ. ಇದರಿಂದ ದುರಂತದಿಂದ ಹೊರಗೆ ಬರೋಕ್ಕೆ ನನಗೆ 3 ವರ್ಷ ಬೇಕಾಯಿತು. ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಇದೆಲ್ಲ ಯಾರ ಹತ್ರ ಹೇಳ್ಕೋಬೇಕು? ಇದೆಲ್ಲ ಹೇಳ್ಕೋಬೇಕು ಅಂತಂದರೆ ತುಂಬ ದುರಂತ ಇದು. ಏನು ಅಂತಂದರೆ ನಮ್ಮ ಸರ್ಕಾರ ಇಷ್ಟು ಇದಾಗ್ಬಿಟ್ಟಿದೆಯಾ, ಏನು ಅಂತಂದರೆ ಕಲ್ಲು ಥರ ಆಗ್ಬಿಟ್ಟಿದೆಯಾ, ಬಂಡೆ ಥರ ಆಗ್ಬಿಟ್ಟಿದೆಯಾ? ಇದನ್ನು ಎಚ್ಚರಿಸೋರು ಯಾರು? ನಮಗೆ ಪೆನ್ಷನ್ ಅವ್ರಿಗೆ 22 ವರ್ಷ ಭವಿಷ್ಯ ನಿಧಿ ಪೆನ್ಷನ್ ರೀ. ಪ್ರಾವಿಡೆಂಟ್ ಫಂಡ್ ಅಂದರೆ ಭವಿಷ್ಯ ನಿಧಿ. ಅದು ಏನೋ ನೋಡಿ, ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಇದನ್ನು ಹೇಳ್ತಾರೆ, ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಹೇಳ್ತಾರೆ. ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯ ಇರಬಾರ್ದು ಅಂತ ಹೇಳ್ತಾರೆ. ಯಾವುದೇ ಥರದ ತಾರತಮ್ಯ ಇರಬಾರ್ದು. ಲಿಂಗಗಳಲ್ಲಿ ತಾರತಮ್ಯ, ಜಾತಿಗಳಲ್ಲಿ ತಾರತಮ್ಯ, ಬದುಕಲ್ಲೇ ತಾರತಮ್ಯ ಕೊಟ್ಬಿಟ್ರಿ ಇವರು. ಬದುಕಲ್ಲಿ ತಾರತಮ್ಯ ಯಾವ ಥರ ಕೊಟ್ಟರು ಅಂತ ಹೇಳ್ತೀನಿ ಬನ್ನಿ ನೋಡಿ. ನನ್ನ ಜೊತೆಯಲ್ಲಿ ಒಬ್ಬ ಹೈಸ್ಕೂಲ್ ಕ್ಲಾಸ್ಮೇಟು ನನ್ನ ಜೊತೆಯಲ್ಲಿದ್ದ. ಅವನು ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲಸ ಮಾಡ್ದ. ಅವರಿಗೆ 30,000 ರೂಪಾಯಿ ಪೆನ್ಷನ್ನು, ನನಗೆ 1,500 ರೂಪಾಯಿ ಪೆನ್ಷನ್ ಬರುತ್ತೆ. ಇಫ್ ಐ ಗೆಟ್ ಪೆನ್ಷನ್ ಐ ವಿಲ್ ಗೆಟ್ 1,500 ರುಪೀಸ್. ಇದೇನು ಸ್ವಾಮಿ, ಸಂವಿಧಾನದಲ್ಲೇ ತಾರತಮ್ಯ ಮಾಡಿ, ತಾರತಮ್ಯ ಮಾಡದ ನಮ್ಮ ಸಂವಿಧಾನ ಹೇಳಿದೆ. ಅಂಬೇಡ್ಕರ್ ಹಾಗೆ ಹೇಳಿದ್ದಾರೆ, ಹಿಂಗೆ ಹೇಳಿದೆ. ಬದನೆಕಾಯಿ ಪುಂಗಿ ಇಟ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಅಧಿಕಾರ ನಡೆಸ್ತಿಲ್ಲ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ವಾ ಅಂತ ಪ್ರಶ್ನೆ ಇರುತ್ತೆ. ಇದಕ್ಕೆ ಉತ್ತರಗಳನ್ನ ಎಲ್ಲರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಕೋರಿಕೆಗೆ, ನಮ್ಮ ಕೇಳುವಿಕೆಗೆ ಜಾಸ್ತಿ ಬಲ ಬರುತ್ತೆ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.